ಶುರುವಾಯಿತು ಅಂತ. ಅಂದ್ರೆ ನಿಮ್ಮ ಅಜೆಂಡಾಗಳು ಕ್ಲಿಯರ್ ಇದ್ರು ಅಥವಾ ಆ ಥರದ ಗೊಂದಲ ಇದ್ದೇ ಹೋದ್ರು, ದೂರದಿಂದ ನೋಡ್ತಾ ಇರೋ ಒಬ್ಬರಿಗೆ ಅಥವಾ ಕೆಲವು ಮಂದಿಗೆ ಈಗ ಆಗಿದ್ದು ಡಿನ್ನರ್ ಅಂತ ಆಗ್ತಾನೆ ಇರ್ತಾವೆ, ಅದೇನು ಹೊಸದಲ್ಲ, ಎಲ್ಲರೂ ಕೂತಿರ್ತಾರೆ, ಮಾಡ್ತಾನೆ ಇರ್ತೀವಿ, ಹೊಸದೇನಲ್ಲ. ಸೊ ಇದು ಯಾಕೆ ರದ್ದಾಗಿದೆ ಏನಾಗಿದೆ ಅಂತ ಅವರೇ ಸಂಬಂಧಪಟ್ಟವ್ರು ಹೇಳಿದ್ರೆ ಕ್ಲಾರಿಟಿ ಸಿಗೋದು. ಅಲ್ಲಿವರೆಗೆ ಮುಸ್ಕಿನ ಗುದ್ದಾಟ ಇರೋದ್ರಿಂದ ಅದನ್ನೇ ಅವರು ಹೈಕಮಾಂಡ್ ಕನ್ವಿನ್ಸ್ ಮಾಡಿ ಮಾಡ್ಬೇಕಷ್ಟೇ ರೀ. ಹೈಕಮಾಂಡ್ಗೆ ನಾವೇನು ಮಾಡ್ತಾ ಅಜೆಂಡಾ ಹೇಳಿ ಕನ್ವಿನ್ಸ್ ಮಾಡಿ ಮಾಡ್ಬೋದು. ಮತ್ತೊಂದು ಸರಿ ಏನು ತಪ್ಪೇನಿದೆ. ಇವತ್ತು ಮುಂದೆ ಹೋದರೆ ಹೈಕಮಾಂಡ್ಗೆ ನಾವೇನು ನಮ್ಮ ಅಜೆಂಡಾ ಇದೆ ಅಂತೇಳಿ ಮಾಡ್ಬೋದು. ಮಾಡೋಕ್ಕೆ ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಯಾಕೆ ಸಭೆ ಅವ್ರು ಮಾಡಿದ್ದಾರೆ, ಈಗ ಮುಂದೆ ಮಾಡಿದಾರ ಅವ್ರ ಅಜೆಂಡಾ ಏನಂತ ತಿಳಿಬೇಕಾದ್ರೆ ಮಾಡ್ಬೋದು. ಏನು ಈಗೇನು ಕಾಲೇನು ಮಿಂಚಿಲ್ಲಲ್ಲ. ನಮ್ಮ ಜೊತೆ ಯಾರು ಮಾತಾಡಿದ್ರು ಸಣ್ಣ ಸಣ್ಣ ವಿಚಾರಕ್ಕೂ ಹೈಕಮಾಂಡ್ಗೆ ಹೋಗಿ ದೂರು ಕೊಟ್ಟು ಸ್ಟಾಪ್ ಮಾಡಿಸುವಂತ ಅಗತ್ಯ ಇದೆ ಸರಿ ಅಂತ. ಸರಿಯೋ ತಪ್ಪ ನಾ ಹೇಳೋಂಥ ಸ್ಟೇಜ್ನಾಗ ಇಲ್ಲ. ನಾನು ಅಲ್ಲಿ ಕೇಳೋರು ಕೇಳೋ ಸರಿಯಾಗಿ ಹೇಳ್ತಾರೆ. ಈಗ ನಾ ಏನು ಹೇಳತ್ತೆ, ಈಗ ನಮ್ಮ ದೃಷ್ಟಿಯಲ್ಲಿ ಒಳ್ಳೇದಂತ ಅನಿಸ್ತದೆ, ಇನ್ನೊಂದು ದೃಷ್ಟಿಯಿಂದ ಕೆಟ್ಟದ್ದು ಅನಿಸುತ್ತೆ. ಕೇಳೋ ನಾನು ಮಾತಾಡ್ತೀನಿ, ಅದೇ ಹೋಮ್ ಮಿನಿಸ್ಟರ್ ಜೊತೆ ಮಾತಾಡ್ತೀವಿ, ಏನು ಅಂತ ಅಜೆಂಡಾ ಏನು ಹೇಳಿ ನೋಡೋ. ಅದನ್ನೇ ಹೇಳಿದ್ರಲ್ಲ, ಈಗ ಅವರೇ ಅದೇ ಹೈಕಮಾಂಡ್ ಪರ್ಮಿಷನ್ ತೊಗೊಂಡು ಮಾಡ್ಬೋದು ಅದೇ ಹೇಳಿದ್ರಲ್ಲ. ಕನ್ವಿನ್ಸ್ ಮಾಡಿ ಏನು ಅಜೆಂಡಾ ಇದೆ, ಎದಕ್ಕೆ ಸೇರ್ತಾ ಇರುತ್ತೆ, ಅವರೇ ಹೋಮ್ ಮಿನಿಸ್ಟ್ರು ಜನರಲ್ ಸೆಕ್ರೆಟರಿ ಜೊತೆ ಮಾತಾಡಿ ಪರ್ಮಿಷನ್ ತೊಗೋಬೋದು. ಅದೇ ಹೇಳಿದ್ರಲ್ಲ, ಅವರು ಅಲ್ಲಿ ಕನ್ವಿನ್ಸ್ ಮಾಡಬೇಕು, ಯಾಕೆ ಮಾಡ್ತಾಯಿದ್ದೀವಿ, ಏನು ಮಾಡ್ತಾಯಿದ್ದೀವಿ, ನಮ್ಮ ಸಮಸ್ಯೆ ಏನಂತ. ಸೊ ಕೊಟ್ಟೆ ಕೊಡ್ತಾರೆ.